ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 2024ರಲ್ಲಿ ನಡೆದಂಥ ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಈಗ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಪ್ರಶ್ನೆ ಸಂಖ್ಯೆ 1. ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿ ಉಡಾವಣೆ ಮಾಡಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಗ್ನಿ ಪ್ರೈಮ್. ಆಪ್ಷನ್ ಸಿ ಅಗ್ನಿ ಪ್ರೈಮ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 2. ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಚ್, ಟಿಟೋ ಮತ್ತು ಡ್ಯಾಶ್ ರವರು ಅಲಿಪ್ತ ಚಳವಳಿಯ ಸ್ಥಾಪಕ ಪಿತಾಮಹರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಗಮಾಲ್ ಅಬ್ದೆಲ್ ನಾಸೆರ್ ನೋಡಿ. ಆಪ್ಷನ್ ಎ ಗಮಾಲ್ ಅಬ್ದೆಲ್ ನಾಸೆರ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 3. ಈ ಕೆಳಗೆ ನೀಡಲಾಗಿರುವ ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಸರಿಯಾದ ಉತ್ತರ ನೋಡಿ. ಆಪ್ಷನ್ ಬಿ ಸರಿಯಾದ ಉತ್ತರ ನೋಡಿ. ಒಂದನೇದು ಸಿಟ್ರಿಕ್ ಆಮ್ಲ ಬಂದುಬಿಟ್ಟು ಕಿತ್ತಳೆ ಹಣ್ಣಲ್ಲಿರುತ್ತೆ. ಲ್ಯಾಕ್ಟಿಕ್ ಆಮ್ಲ ಬಂದುಬಿಟ್ಟು ಮೊಸರಲ್ಲಿರುತ್ತೆ. ಆಕ್ಸಾಲಿಕ್ ಆಮ್ಲ ಬಂದುಬಿಟ್ಟು ಪಾಲಕ್ ಸೊಪ್ಪಲ್ಲಿರುತ್ತೆ. ಒಮೆಗಾ 3 ಫ್ಯಾಟ್ ಆಮ್ಲ ಬಂದುಬಿಟ್ಟು ಅಗಸೆ ಬೀಜದಲ್ಲಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 4. ಈ ಕೆಳಗಿನ ಯಾವ ಸ್ಥಳದಲ್ಲಿ 2023ನೇ ಸಾಲಿನ G7 ಶೃಂಗಸಭೆ ಜರುಗಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹಿರೋಶಿಮಾ ನೋಡಿ. ಆಪ್ಷನ್ ಡಿ ಹಿರೋಶಿಮಾ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5. ಈ ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಿಯಂ ಪೆಂಟೋನಾಲ್ ನೋಡಿ. ಆಪ್ಷನ್ ಬಿ ಸೋಡಿಯಂ ಪೆಂಟೋಥಾಲ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 6. ಇತ್ತೀಚೆಗೆ COP28 ಶೃಂಗಸಭೆಯು ಎಲ್ಲಿ ಜರುಗಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ದುಬೈ ನೋಡಿ. ಆಪ್ಷನ್ ಬಿ ದುಬೈ ಉತ್ತರ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 7. ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇವು ಯಾವುದರ ವಿಧಗಳಾಗಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಕ್ಕೆಜೋಳ ನೋಡಿ. ಆಪ್ಷನ್ ಡಿ ಮೆಕ್ಕೆಜೋಳ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 8. ಈ ಕೆಳಗಿನ ಯಾವ ಬೆಟ್ಟ ಅಥವಾ ಶ್ರೇಣಿಯು ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟರ್ನ್ ರೂಪಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮರ್ಕಂಟಕ್ ಬೆಟ್ಟಗಳು ನೋಡಿ. ಆಪ್ಷನ್ ಡಿ ಅಮರ್ಕಂಟಕ ಬೆಟ್ಟಗಳು. ಪ್ರಶ್ನೆ ಸಂಖ್ಯೆ 9. ವಿಕ್ರಮ್ ಸಾರಾಭಾಯ್ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆ ವೆಂಟಿಲೇಟರ್ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾಣ ನೋಡಿ. ಆಪ್ಷನ್ ಎ ಪ್ರಾಣ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 10. ಈ ಕೆಳಗಿನ ಯಾವ ಸಂಸ್ಥೆಯು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಹೆಸರಿನ ಪತ್ರಿಕೆಯನ್ನು ಪ್ರಕಟಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ನೋಡಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಪ್ರಶ್ನೆ ಸಂಖ್ಯೆ 11. ಕರ್ನಾಟಕದ ಅರಣ್ಯ ಇಲಾಖೆಯು ಭಾರತದ ವನ್ಯಜೀವಿ ಟ್ರಸ್ಟ್ನ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧವನ್ನು ಗಮನಿಸಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಕ್ ನೋಡಿ. ಆಪ್ಷನ್ ಸಿ ಹಾಕ್ HAWK ಹಾಕ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 12. 16ನೇ ಹಣಕಾಸಿನ ಆಯೋಗವು ಈ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 2026ರಿಂದ 2031. ಪ್ರಶ್ನೆ ಸಂಖ್ಯೆ 13. ಥೈಲ್ಯಾಂಡ್ ಆತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್ 2023ರ ಫುಟ್ಬಾಲ್ ಟೂರ್ನಮೆಂಟಿನ ವಿಜೇತರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಇರಾಕ್ ನೋಡಿ. ಆಪ್ಷನ್ ಎ ಇರಾಕ್. ಪ್ರಶ್ನೆ ಸಂಖ್ಯೆ 14. ವಿಶ್ವಕಪ್ ಹಾಕಿ ಟೂರ್ನಮೆಂಟ್ 2023ರಲ್ಲಿ ಭಾರತದ ಸ್ಥಾನವೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 9 ನೋಡಿ. ಆಪ್ಷನ್ ಡಿ 9. ಪ್ರಶ್ನೆ ಸಂಖ್ಯೆ 15. ಈ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆಯನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಅವಕಾಶ ಕಲ್ಪಿಸಲು ಆರೋಗ್ಯದ ಹಕ್ಕು ವಿಧೇಯಕವನ್ನು ಅಂಗೀಕರಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ್ ನೋಡಿ. ಆಪ್ಷನ್ ಎ ರಾಜಸ್ಥಾನ್. ಪ್ರಶ್ನೆ ಸಂಖ್ಯೆ 16. ಈ ಕೆಳಗಿನ ಯಾವ ಖನಿಜದ ಆಕ್ಸೈಡ್ ಮಡಕೆಗಳಿಗೆ ನೇರಳೆ ಬಣ್ಣವನ್ನು ನೀಡುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಂಗನೀಸ್ ಡೈಆಕ್ಸೈಡ್ ನೋಡಿ. ಮ್ಯಾಂಗನೀಸ್ ಡೈಆಕ್ಸೈಡ್. ಪ್ರಶ್ನೆ ಸಂಖ್ಯೆ 17. ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡಿದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾನ್ ಸ್ಟೈನರ್ ನೋಡಿ. ಆಪ್ಷನ್ ಬಿ ಲ್ಯಾನ್ ಸ್ಟೈನರ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 18. ಕಂಪ್ಯೂಟರ್ ಮೌಸನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ
ಡಗ್ಲಾಸ್ ಕಾರ್ಲ್ ಇಂಗೆಲ್ಬರ್ಟ್ ನೋಡಿ, ಡಗ್ಲಾಸ್ ಕಾರ್ಲ್ ಇಂಗೆಲ್ಬರ್ಟ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 19, ಎಥರ್ನೆಟ್ ವ್ಯವಸ್ಥೆ ಈ ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ, ಇದಕ್ಕೆ ಎ ಮತ್ತು ಸಿ ಆಗುತ್ತೆ ನೋಡಿ, ಬಸ್ ಮತ್ತು ಸ್ಟಾರ್ ಅನ್ನೋದು ಇದಕ್ಕೆ ಎರಡೂ ಕೂಡ ಸರಿಯಾದ ಉತ್ತರ ನೋಡಿ. ಇಲ್ಲಿ ಆಪ್ಷನಲ್ಲಿ 1 2 ಹಿಂಗೆ ಕೊಡೋದ್ಬಿಟ್ಟು ಡೈರೆಕ್ಟ್ ಹಿಂಗೆ ಕೊಟ್ಟನಲ್ಲ, ಅದಕ್ಕೆ ಆಪ್ಷನ್ ಎ ಮತ್ತು ಸಿ ಎರಡೂ ಕೂಡ ಸರಿಯಾಗುತ್ತೆ. ಪ್ರಶ್ನೆ ಸಂಖ್ಯೆ 20, ಫೈಬರ್ನ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದು ಹೋಗುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಷೀಣಿಸುವಿಕೆ ನೋಡಿ, ಆಪ್ಷನ್ ಎ ಕ್ಷೀಣಿಸುವಿಕೆ. ಪ್ರಶ್ನೆ ಸಂಖ್ಯೆ 21, 1967ರಲ್ಲಿ ಕುವೆಂಪುರವರ ಈ ಕೆಳಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀರಾಮಾಯಣ ದರ್ಶನಂ ನೋಡಿ, ಶ್ರೀರಾಮಾಯಣ ದರ್ಶನಂ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 22, ಮಾನವನ ಹೃದಯದ ಪೇಸ್ ಮೇಕರ್ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೈನೋವಿಟ್ರಿಯಲ್ ನೋಡ್ ನೋಡಿ, ಸೈನೋವಿಟ್ರಿಯಲ್ ನೋಡ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 23, ಸೂಸೈಡ್ ಬ್ಯಾಗ್ ಎಂದು ಕರೆಯಲ್ಪಡುವ ಪ್ರಾಣಿ ಕೋಶದ ಈ ಭಾಗವು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಲೈಸೋಸೋಮ್ ನೋಡಿ, ಆಪ್ಷನ್ ಎ ಲೈಸೋಸೋಮ್. ಪ್ರಶ್ನೆ ಸಂಖ್ಯೆ 24, ಬೋನಾಳ್ ಪಕ್ಷಿಧಾಮವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಯಾದಗಿರಿ ನೋಡಿ, ಆಪ್ಷನ್ ಸಿ ಯಾದಗಿರಿ. ಪ್ರಶ್ನೆ ಸಂಖ್ಯೆ 25, ಇಲಾನ್ ಮಸ್ಕ್ ರವರು ಮಂಗಳ ಗ್ರಹಕ್ಕೆ ಕಳಿಸಲು ಸಿದ್ಧಪಡಿಸುತ್ತಿರುವ ಪುನರ್ಬಳಕೆಯ ಗಗನಯಾನ ವ್ಯವಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಸ್ಟಾರ್ಶಿಪ್ ನೋಡಿ, ಆಪ್ಷನ್ ಬಿ ಸ್ಟಾರ್ಶಿಪ್. ಪ್ರಶ್ನೆ ಸಂಖ್ಯೆ 26, ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಫಿರಂಗಿ ಮಲಿಕಿ ಮೈದಾನ್ ಇಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯಪುರ ನೋಡಿ, ಆಪ್ಷನ್ ಸಿ ವಿಜಯಪುರ. ಪ್ರಶ್ನೆ ಸಂಖ್ಯೆ 27, ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡಬಹುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಸಭೆಯ ಒಟ್ಟು 12 ಸದಸ್ಯರು ನೋಡಿ, ರಾಜ್ಯಸಭೆಗೆ 12 ಸದಸ್ಯರನ್ನು. ಪ್ರಶ್ನೆ ಸಂಖ್ಯೆ 28, ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದ್ದಾರೆ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಆಪ್ಷನ್ ಎ ಸರಿಯಾದ ಉತ್ತರ ನೋಡಿ. ಅನುಚ್ಛೇದ 233 ಬಂದ್ಬಿಟ್ಟು ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಸರಿಯಾದ ಉತ್ತರ ಅದಕ್ಕದೆ. ಮತ್ತು ಅನುಚ್ಛೇದ 235 ಅದು ಕೂಡ ಬಿಗೆ ಸರಿಯಾದ ಉತ್ತರ, ಅಧೀನ ಕೋರ್ಟುಗಳ ಮೇಲಿನ ನಿಯಂತ್ರಣೆ ಅದು ಸರಿಯಾದ ಉತ್ತರ ನೋಡಿ. ಮೂರನೇದು ಅನುಚ್ಛೇದ 227 ಬಂದ್ಬಿಟ್ಟು ಸಿ ಉತ್ತರ, ಅಂದರೆ ರಾಜ್ಯದ ಎಲ್ಲ ಕೋರ್ಟುಗಳ ಮೇಲ್ವಿಚಾರಣೆಯ ಕುರಿತು ಉಚ್ಚ ನ್ಯಾಯಾಲಯಕ್ಕಿರುವ ಅಧಿಕಾರ ಅದು ಸರಿಯಾದ ಉತ್ತರ ನೋಡಿ. ಅನುಚ್ಛೇದ 226 ಬಂದ್ಬಿಟ್ಟು ಆಪ್ಷನ್ ಡಿ ನೋಡಿ, ಕೆಲವು ಪ್ರಕಾರದ ರೇಟ್ಗಳನ್ನು ಜಾರಿಗೊಳಿಸಲು ಉಚ್ಚ ನ್ಯಾಯಾಲಯಕ್ಕಿರುವ ಅಧಿಕಾರ ಎಲ್ಲ ಕೂಡ ಒಂದಕ್ಕೊಂದು ಹೊಂದಿಕೆ ಆಗಿದೆ. ಈ ಮಾತ್ರ ಜಾಸ್ತಿ ಕೊಟ್ಟ ನೋಡಿ, ಅಪ್ರೋಪ್ರಿಯೇಷನ್ ವಿಧೇಯಕ ಅಂತೇಳಿ, ಅದು ಯಾವುದಕ್ಕೂ ಸಂಬಂಧ ಇಲ್ಲ ಮೇಲಿರೋದಕ್ಕೆ ನೋಡಿ. ಪ್ರಶ್ನೆ ಸಂಖ್ಯೆ 29, ಕೆಳಗಿನ ಯಾವ ಸಂಗೀತ ವಾದ್ಯವು ದೊರೈಸ್ವಾಮಿ ಅಯ್ಯಂಗಾರ್ ಅವರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ವೀಣೆ. ವೀಣಾ ಅಂತ ಕೊಟ್ಟವರೆ, ವೀಣಾ ಅಥವಾ ವೀಣೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 30, ಈ ಕೆಳಗಿನ ಯಾವ ಅನುಚ್ಛೇದ ಮತ್ತು ವಿಷಯ ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 234F ಪಂಚಾಯಿತಿ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ ಅಂತ ಕೇಳಿದ್ದಾರೆ. ಇದು ಮಾತ್ರ ತಪ್ಪಾಗಿದೆ, ಇಲ್ಲಿ ಸಾರಿ ಹೊಂದಾಣಿಕೆಯಾಗಿದೆ, ಉಳಿದಿದ್ದೆಲ್ಲ ತಪ್ಪಾಗಿದೆ, ಇದು ಹೊಂದಾಣಿಕೆಯಾಗಿದೆ, ಇದು ಮಾತ್ರ 243F ಸರಿಯಾದ ಉತ್ತರ, ಉಳಿದಿದ್ದೆಲ್ಲ ಕೂಡ ತಪ್ಪಾಗಿದೆ. ಸಾರಿ ಇನ್ನೊಂದು ಸರಿ ಓದ್ತೀನಿ ನೋಡಿ. ಅಂದರೆ ಇವು ಆಪ್ಷನ್ ಎ ಬಿ ಮತ್ತು ಡಿ ಕೂಡ ಸರಿ ಇದೆ, ಆಪ್ಷನ್ ಸಿ ಮಾತ್ರ ತಪ್ಪಾಗಿದೆ, ಅಲ್ಲಿ ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದ್ದಾರೆ. ಇದು ನೋಡಿ ಆಪ್ಷನ್ ಸಿ ತಪ್ಪಾಗಿದೆ, ಉಳಿದಿದ್ದೆಲ್ಲ ಸರಿ ಇದೆ. ಪ್ರಶ್ನೆ ಸಂಖ್ಯೆ 31, ಭಾರತೀಯ ಸಂವಿಧಾನವು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಐರ್ಲ್ಯಾಂಡ್ ನೋಡಿ, ಆಪ್ಷನ್ ಡಿ ಐರ್ಲ್ಯಾಂಡ್. ಪ್ರಶ್ನೆ ಸಂಖ್ಯೆ 32, IPLನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಜಸ್ಟಿಸ್ ಭಗವತಿ ನೋಡಿ, ಜಸ್ಟಿಸ್ ಸಾರಿ ಇದು ಕ್ವಶನ್ ತಪ್ಪಾಗಿ ಓದಿದೆ. FILನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ನೋಡಿ, FIL ಅನ್ನೋದು ಬರುತ್ತಲ್ಲ ಅದಕ್ಕೆ ಸಂಬಂಧ ಹೊಂದಿದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಜಸ್ಟಿಸ್ ಭಗವತಿ. ಪ್ರಶ್ನೆ ಸಂಖ್ಯೆ 33,
ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದ್ದಾರೆ. ನೋಡಿ, ಒಂದು ಕಡೆ ತೆರಿಗೆಗಳು ಕೊಟ್ಟಿದ್ದಾರೆ, ಸಂಗ್ರಹಿಸುವ ಅಧಿಕಾರಿಗಳು ಪ್ರಾಧಿಕಾರ ಯಾರಿಗೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನೋಡಿ. ಆಪ್ಷನ್ ಎ ಸರಿಯಾದ ಉತ್ತರ ನೋಡಿ. ಒಂದನೇದು ಬಂದ್ಬಿಟ್ಟು ಮಾರಾಟ ತೆರಿಗೆ ಬಂದ್ಬಿಟ್ಟು ಈ ಸರಿಯಾದ ಉತ್ತರ, ಅಂದರೆ ಕೇವಲ ರಾಜ್ಯಗಳಿಂದ ಮಾತ್ರ ಸಂಗ್ರಹಿಸ್ಬೋದು ಅದನ್ನು. ಎರಡನೇದು ಆದಾಯ ತೆರಿಗೆಯ ಮೇಲಿನ ಸರ್ಚಾರ್ಜ್ ಅಂತ ಕೇಳಿದ್ದಾರೆ, ಅದು ಬಂದ್ಬಿಟ್ಟು ಸರಿಯಾದ ಉತ್ತರ ಆಪ್ಷನ್ ಎ, ಕೇವಲ ಕೇಂದ್ರ ಮಾತ್ರ ಸಂಗ್ರಹಿಸ್ಬೋದು ಅದನ್ನು. ಮೂರನೇದು ಕೃಷಿ ಆದಾಯವನ್ನು ಹೊರತುಪಡಿಸಿದ ಆದಾಯ ತೆರಿಗೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅದಕ್ಕೆ ಆಪ್ಷನ್ ಬಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ತೆರಿಗೆಯು ವಿಧಿಸಲ್ಪಡುತ್ತದೆ ಮತ್ತು ಸಂಗ್ರಹಿಸಲ್ಪಡುತ್ತದೆ, ಅದಕ್ಕೆ ಅದು ಸರಿಯಾದ ಉತ್ತರ ನೋಡಿ. ನಾಲ್ಕನೇದು ರೈಲ್ವೆ ದರಗಳು ಮತ್ತು ಸರಕು ಸಾಗಣೆಯ ಮೇಲಿನ ವಿಧಿಸುವ ತೆರಿಗೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ ಇದು ಡಿ ನೋಡಿ, ಕೇಂದ್ರದಿಂದ ವಿಧಿಸಲ್ಪಡುತ್ತದೆ ಆದರೆ ರಾಜ್ಯಗಳಿಂದ ಸಂಗ್ರಹಿಸಲ್ಪಡುತ್ತದೆ ಮತ್ತು ಬಳಸಲ್ಪಡುತ್ತದೆ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 34, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ನೋಡಿ. ಇಲ್ಲಿ ನೋಡಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಒಂದನೇದು ಸಿ, ಎರಡನೇದು ಎ, ಮೂರನೇದು ಬಿ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 35, ಈ ಕೆಳಗೆ 3 ಚಿತ್ರಗಳನ್ನು ನೀಡಿದ್ದು ಅವುಗಳು ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿಗಳನ್ನು ಪ್ರತಿನಿಧಿಸುತ್ತದೆ. ಇವುಗಳಲ್ಲಿ ಯಾವ ಭಾಗವು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವೀಧರರಾಗಿರುವ ಅಧಿಕಾರಿಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಜಿ ನೋಡಿ. ಆಪ್ಷನ್ ಎ ಜಿ. ಪ್ರಶ್ನೆ ಸಂಖ್ಯೆ 36, ಈ ಕೆಳಗೆ ನೀಡಲಾದ ಪ್ರಶ್ನೆಯಲ್ಲಿ ನೀಡಲಾಗಿರುವ ಚಿತ್ರಗಳ ಸರಣಿಯನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಲು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವ ಯಾವ ಚಿತ್ರ ಬರೆಯಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಇಲ್ಲಿ ನೋಡಿ, ರೌಂಡ್ ಮಾಡ್ತೀನಿ ನೋಡಿ, ಇದು ಆಪ್ಷನ್ ಸಿ ಸರಿಯಾದ ಉತ್ತರ. ಈ ಚಿತ್ರ ಹಾಕಬೇಕು ನೆಕ್ಸ್ಟಲ್ಲಿ. ಪ್ರಶ್ನೆ ಸಂಖ್ಯೆ 37, ಒಂದು ವೇಳೆ ಗಿಳಿಯನ್ನು ನವಿಲು ಎಂದು ಕರೆದರೆ ನವಿಲನ್ನು ಗುಬ್ಬಿ ಎಂದು ಕರೆದರೆ, ಗುಬ್ಬಿಯನ್ನು ಪಾರಿವಾಳ ಎಂದು ಕರೆದರೆ ಮತ್ತು ಪಾರಿವಾಳವನ್ನು ಗುಬ್ಬಿ ಎಂದು ಕರೆದರೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಗುಬ್ಬಿ ನೋಡಿ. ಆಪ್ಷನ್ ಬಿ ಗುಬ್ಬಿ. ಪ್ರಶ್ನೆ ಸಂಖ್ಯೆ 38, ಒಂದು ಅರ್ಥಪೂರ್ಣ ಪದವಾಗುವ ಸಂಖ್ಯೆಗಳ ಗುಂಪನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಡಿ. 5, 3, 7, 1, 6, 4, 8, 2 ಇದು ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 39, ಈ ಕೆಳಗಿನ ಪದಗಳನ್ನು ತಾರ್ಕಿಕವಾಗಿ ವ್ಯವಸ್ಥೆಗೊಳಿಸಿರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. 4, 3, 4, 2, 1, 3 ನೋಡಿ. 4, 2, 1, 3 ಸರಿಯಾದ ಉತ್ತರ ಆಪ್ಷನ್ ಎ. ಅಂದರೆ ನಾಲ್ಕನೇದು ಮೊದಲು ಮೊಟ್ಟೆ, ಆಮೇಲೆ ಲಾರ್ವಾ, ಆಮೇಲೆ ಪೂಪ, ಆಮೇಲೆ ಪತಂಗ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 40, ಒಂದು ದಿನದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, 22 ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುತ್ತವೆ. ಪ್ರಶ್ನೆ ಸಂಖ್ಯೆ 41, ಉಮಾ ಸಭೆಯ ಸ್ಥಳಕ್ಕೆ 30 ನಿಮಿಷ ಮುಂಚಿತವಾಗಿ ಬಂದಳು. ಅರವಿಂದ ಸಭೆಗೆ 45 ನಿಮಿಷ ತಡವಾಗಿ ಬಂದನು. ಸಭೆಯು ಅರವಿಂದ ತಲುಪಿಸಿದ 30 ನಿಮಿಷಗಳ ನಂತರ, ಅಂದರೆ 11 ಗಂಟೆಗೆ ಮುಗಿಯಿತು. ಹಾಗಾದರೆ ಉಮಾ ಸಭೆಗೆ ಎಷ್ಟು ಗಂಟೆಗೆ ಬಂದಳು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, 9:15 AM. ಸರಿಯಾದ ಉತ್ತರ 9:15 AM. ಪ್ರಶ್ನೆ ಸಂಖ್ಯೆ 42, ಮೂವರು ಸಹೋದರಿಯರ ಸರಾಸರಿ ವಯಸ್ಸು 20 ಆಗಿದೆ ಮತ್ತು ಅವರ ವಯಸ್ಸು 3:5:7 ಅನುಪಾತದಲ್ಲಿದೆ. ಹಾಗಾದರೆ ಅತ್ಯಂತ ಕಿರಿಯ ಸಹೋದರಿಯ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, 42. ಆಪ್ಷನ್ ಡಿ 42. ಪ್ರಶ್ನೆ ಸಂಖ್ಯೆ 43, 340 ಮೀಟರ್ಗಳಷ್ಟು ಸುತ್ತಳತೆ ಇರುವ ಒಂದು ಆಯತಾಕಾರದ ಫ್ಲಾಟ್ನ ಸುತ್ತು 1 ಮೀಟರ್ ಅಗಲದ ಬೇಲಿಯನ್ನು ಪ್ರತಿ ಚದರ ಮೀಟರ್ಗೆ ರು 100ರಂತೆ ಹಾಕಲು ತಗಲುವ ವೆಚ್ಚವೆಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ರು 3440. ಪ್ರಶ್ನೆ ಸಂಖ್ಯೆ 44, ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 28 ನೋಡಿ. ಆಪ್ಷನ್ ಎ 28.
ಪ್ರಶ್ನೆ ಸಂಖ್ಯೆ 45, ಈ ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಕಡೆ ಯಾವ ಅಂದಾಜು ಮೌಲ್ಯ ಬರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 233 ನೋಡಿ. ಆಪ್ಷನ್ ಬಿ 233. ಪ್ರಶ್ನೆ ಸಂಖ್ಯೆ 46, ಈ ಕೆಳಗಿನ ಪದಗಳನ್ನು ನಿಘಂಟಿನಲ್ಲಿರುವಂತೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ 24351 ನೋಡಿ. 24351 ಸರಿಯಾದ ಉತ್ತರ ಆಪ್ಷನ್ ಸಿ ಸರಿ. ಪ್ರಶ್ನೆ ಸಂಖ್ಯೆ 47, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನೋಡಿ. 1875 ಸ್ಥಾಪನಾ ವರ್ಷ ಅಲ್ಲ ಅದರದು. ಪ್ರಶ್ನೆ ಸಂಖ್ಯೆ 48, ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿಯ ಗುರಿಯು ಎಲ್ಲರಿಗೂ ಕುಡಿಯುವ ನೀರು ಹಾಗೂ ಶೌಚ ವ್ಯವಸ್ಥೆಯನ್ನು ಕಲ್ಪಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 6 ನೋಡಿ. ಆಪ್ಷನ್ ಡಿ 6. ಪ್ರಶ್ನೆ ಸಂಖ್ಯೆ 49, ಡ್ಯಾಶ್ ಅವರ ಅವಧಿಯನ್ನು ಮೈಸೂರಿನ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣರಾಜ ಒಡೆಯರ್ 4 ನೋಡಿ. ಕೃಷ್ಣರಾಜ ಒಡೆಯರ್ 4ನೇ ಕೃಷ್ಣರಾಜ ಒಡೆಯರು ಅಂತ ಕರೀತಾರೆ. ಪ್ರಶ್ನೆ ಸಂಖ್ಯೆ 50, ಮುಳ್ಳಯ್ಯನಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟದ ಡ್ಯಾಶ್ ಶ್ರೇಣಿಗಳಲ್ಲಿ ಸ್ಥಿತವಾಗಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರದ್ರೋಣ ನೋಡಿ. ಆಪ್ಷನ್ ಬಿ ಚಂದ್ರದ್ರೋಣ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಹಿಂದಿನ ವಿಡಿಯೋದಲ್ಲಿ ನಾವು 2024ರಲ್ಲಿ ನಡೆದಂಥ ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆನ ಅದರಲ್ಲಿ 50 ಪ್ರಶ್ನೆಯನ್ನು ಸಂಪೂರ್ಣಗೊಳಿಸಿದ್ವಿ. ಇವತ್ತು 51ರಿಂದ 100ವರೆಗೆ ಚರ್ಚಿಸೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಇತ್ತು, ಯಾಕಂದರೆ ನಾವು ಮಾಡೋ ಮೊದಲು ವಿಡಿಯೋ ನಿಮಗೆ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಪ್ರಶ್ನೆ ಸಂಖ್ಯೆ 51, ಶುಭಂ 30 ಕಿಲೋಮೀಟರ್ಗಳನ್ನು ಪ್ರತಿ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ನಡೆಯುತ್ತಾನೆ ಮತ್ತು ಉಳಿದ 40 ಕಿಲೋಮೀಟರ್ಗಳನ್ನು 5 ಗಂಟೆಗಳಲ್ಲಿ ಪೂರೈಸುತ್ತಾನೆ. ಅವನ ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗವೆಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 7 ಕಿಲೋಮೀಟರ್ ಪ್ರತಿ ಗಂಟೆಗೆ ನೋಡಿ. 7 ಕಿಲೋಮೀಟರ್ ಪ್ರತಿ ಗಂಟೆಗೆ. ಪ್ರಶ್ನೆ ಸಂಖ್ಯೆ 52, ಡೆಲ್ಲಿ ಪದದಲ್ಲಿರುವ ಅಕ್ಷರಗಳನ್ನು ಎಷ್ಟು ಪ್ರಕಾರಗಳಲ್ಲಿ ಅರೇಂಜ್ ಮಾಡಬಹುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 120 ನೋಡಿ. ಆಪ್ಷನ್ ಸಿ 120. ಪ್ರಶ್ನೆ ಸಂಖ್ಯೆ 53, ಒಂದು ವೇಳೆ ರೀಟಾಳು ಸೀತಾಳ ಪಶ್ಚಿಮದಲ್ಲಿದ್ದರೆ ಮತ್ತು ಕೀರ್ತಿಯು ಶೀತಾಳ ಉತ್ತರಕ್ಕಿದ್ದರೆ ಕೀರ್ತಿಯು ರೀಟಾಳಿಗೆ ಸಂಬಂಧಿಸಿದಂತೆ ಯಾವ ದಿಕ್ಕಿನಲ್ಲಿರುತ್ತಾಳೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಈಶಾನ್ಯ ನೋಡಿ. ಆಪ್ಷನ್ ಎ ಈಶಾನ್ಯ. ಪ್ರಶ್ನೆ ಸಂಖ್ಯೆ 54, ಹೃದಯನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಆಗ್ಮೆಂಟೇಷನ್ ಯೋಜನೆ ನೋಡಿ. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಆಗ್ಮೆಂಟೇಷನ್ ಯೋಜನಾ ಅಂತ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 55, ಈ ಕೆಳಗಿನವುಗಳಲ್ಲಿ ಯಾವುದು ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಹೆಸರಿನ ರಾಷ್ಟ್ರೀಯ ಮಿಷನ್ ಅಡಿ ಬರುವುದಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಪವನ್ ಶಕ್ತಿ ಮಿಷನ್ ನೋಡಿ. ರಾಷ್ಟ್ರೀಯ ಪವನ್ ಶಕ್ತಿ ಮಿಷನ್. ಪ್ರಶ್ನೆ ಸಂಖ್ಯೆ 56, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ವರದಿ 2021-22ರಂತೆ ಮಾನವ ಅಭಿವೃದ್ಧಿ ಸೂಚ್ಯಂಕ 2021ರ ಪ್ರಕಾರ ಭಾರತದ ಸ್ಥಾನ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 132 ನೋಡಿ. ಆಪ್ಷನ್ ಡಿ 132. ಪ್ರಶ್ನೆ ಸಂಖ್ಯೆ 57, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರಾಷ್ಟ್ರದಲ್ಲಿ ಅತಿ ಹೆಚ್ಚು HIV ಪೀಡಿತರಿರುವ ರಾಜ್ಯಗಳ ಪೈಕಿ ಕರ್ನಾಟಕವು 9ನೇ ಸ್ಥಾನದಲ್ಲಿದೆ. ಹಾಗಾದರೆ HIV ಪೀಡಿತರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮೂಲಕ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನಾಗಾಲ್ಯಾಂಡ್ ನೋಡಿ. ಆಪ್ಷನ್ ಸಿ ನಾಗಾಲ್ಯಾಂಡ್. ಪ್ರಶ್ನೆ ಸಂಖ್ಯೆ 58, ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಮೂಲಕ ಡ್ಯಾಶ್ ವರ್ಷದ ವೇಳೆಗೆ ಕರ್ನಾಟಕವನ್ನು ಅನಿಮಿಯಾದಿಂದ ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 2025 ನೋಡಿ. ಪ್ರಶ್ನೆ ಸಂಖ್ಯೆ 59, ಕಾವೇರಿ ನದಿಯು ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಪೋಂಪುಹರ್ ನೋಡಿ. ಆಪ್ಷನ್ ಎ ಪೋಂಪುಹರ್. ಪ್ರಶ್ನೆ ಸಂಖ್ಯೆ 60, ಆಗಸ್ಟ್ 15, 2022ರಂದು ಭಾರತದ ಅತಿ ಉದ್ದವಾದ ಮತ್ತು ಭಾರವಾದ ಸರಕು ಸಾಗಾಣಿಕೆ ರೈಲ್ವೆ
ಸೂಪರ್ ಬಾಸುಕಿ ಈ ಕೆಳಗಿನ ಯಾವ ಎರಡು ಸ್ಥಳಗಳ ಮಧ್ಯೆ ಸಂಚರಿಸಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಭಿಲಾಯಿಂದ ಕೋರ್ಬಾ ನೋಡಿ. ಭಿಲಾಯಿಂದ ಕೋರ್ಬಾ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 61. 2022-23 ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕ ರಾಜ್ಯದ ತಲಾ ಆದಾಯದ ಮುನ್ನಂದಾಜು ಎಷ್ಟಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ರು 3,01,673 ನೋಡಿ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 62. ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಈ ಕೆಳಗಿನವರುಗಳಲ್ಲಿ ಒಬ್ಬ ಮಹಿಳಾ ನಾಯಕಿಯು ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡುತ್ತಿದ್ದರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾ ಅಸಫ್ ಅಲಿ ನೋಡಿ. ಅರುಣಾ ಅಸಫ್ ಅಲಿ. ಪ್ರಶ್ನೆ ಸಂಖ್ಯೆ 63. ಯಾರನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಮರು ನೇಮಕಾತಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆ ಜಯಪ್ರಕಾಶ್ ಹೆಗಡೆ ನೋಡಿ. ಕೆ ಜಯಪ್ರಕಾಶ್ ಹೆಗಡೆ. ಪ್ರಶ್ನೆ ಸಂಖ್ಯೆ 64. ವಿಶ್ವಸಂಸ್ಥೆಗೆ ಯಾವ ದಿನವನ್ನು 8 ಬಿಲಿಯನ್ ದಿವಸ ಎಂದು ಘೋಷಿಸಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನವೆಂಬರ್ 15, 2022 ನೋಡಿ. ನವೆಂಬರ್ 15, 2022. ಪ್ರಶ್ನೆ ಸಂಖ್ಯೆ 65. ನವೆಂಬರ್ 2023ರಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು ಯಾವ ದೇಶದ ತಂಡವನ್ನು ಸೋಲಿಸುವುದರ ಮೂಲಕ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಗಳಿಸಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ನೋಡಿ. ಆಪ್ಷನ್ ಬಿ ಜಪಾನ್. ಪ್ರಶ್ನೆ ಸಂಖ್ಯೆ 66. ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತದ ಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಡಯಾನಾ ಎಡುಲ್ಜಿ ನೋಡಿ. ಡಯಾನಾ ಎಡುಲ್ಜಿ. ಪ್ರಶ್ನೆ ಸಂಖ್ಯೆ 67. ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ ಎನ್ಕೌಂಟರ್ನಲ್ಲಿ ದೇಶದ ಸಲುವಾಗಿ ಪ್ರಾಣತ್ಯಾಗ ಮಾಡಿದ ಕ್ಯಾಪ್ಟನ್ ಎಮಿ ಪ್ರಾಯಂಜಲ್ರವರು ಡ್ಯಾಶ್ಗೆ ಸೇರಿದವರಾಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 63 ರಾಷ್ಟ್ರೀಯ ರೈಫಲ್ಸ್ ನೋಡಿ. 67 ರಾಷ್ಟ್ರೀಯ ರೈಫಲ್ಸ್. ಪ್ರಶ್ನೆ ಸಂಖ್ಯೆ 68. ಇತ್ತೀಚೆಗೆ ಸಿಲ್ಕ್ಯಾರಾ ಸುರಂಗ ಕುಸಿತದಿಂದ ಅದರಲ್ಲಿ ಸಿಲುಕಿ ಹಾಕಿಕೊಂಡಿದ್ದ 41 ಜನ ಕಾರ್ಮಿಕರನ್ನು 17 ದಿನಗಳ ನಂತರ ರಕ್ಷಿಸಿ ಹೊರತರಲಾಯಿತು. ಈ ಅವಘಡವು ಉತ್ತರಾಖಂಡ್ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಘಟಿಸಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರಕಾಶಿ ನೋಡಿ. ಆಪ್ಷನ್ ಡಿ ಉತ್ತರಕಾಶಿ. ಪ್ರಶ್ನೆ ಸಂಖ್ಯೆ 69. 28 ನವೆಂಬರ್ 2023ರಂದು ನ್ಯೂಜಿಲೆಂಡ್ನ ನೂತನ ಪ್ರಧಾನಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಸ್ಟೋಫರ್ ಲಕ್ಸನ್ ನೋಡಿ. ಕ್ರಿಸ್ಟೋಫರ್ ಲಕ್ಸನ್. ಪ್ರಶ್ನೆ ಸಂಖ್ಯೆ 70. ಮಾಧ್ವಿ ಮುದ್ಗಲ್ ಇವರು ಯಾವ ನೃತ್ಯ ರೂಪದ ಪ್ರಖ್ಯಾತ ಪರಿಣಿತರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಒಡಿಸ್ಸಿ ನೋಡಿ. ಆಪ್ಷನ್ ಎ ಒಡಿಸ್ಸಿ. ಪ್ರಶ್ನೆ ಸಂಖ್ಯೆ 71. ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೀವು ಇದನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಇದು ಒಂದು ಪ್ರಶ್ನೆ ನಿಮಗೆ. ಪ್ರಶ್ನೆ ಸಂಖ್ಯೆ 72. ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳುಹಿಸಿದ ನೌಕೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾರಿನರ್ ಪೋಲ್ ನೋಡಿ. ಮ್ಯಾರಿನರ್ ಪೋಲ್. ಪ್ರಶ್ನೆ ಸಂಖ್ಯೆ 73. ಚಂದ್ರಯಾನ 3 ಉಡಾಯಿಸಿದ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಜುಲೈ 14, 2023. ಜುಲೈ 14, 2023 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 74. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ನೋಡಿ. ಆಪ್ಷನ್ ಸಿ ಮುಂಬೈ. ಪ್ರಶ್ನೆ ಸಂಖ್ಯೆ 75. ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್ ನೋಡಿ. ಆಪ್ಷನ್ ಡಿ ರಾಜಸ್ಥಾನ್. ಪ್ರಶ್ನೆ ಸಂಖ್ಯೆ 76. ಮುಂಬೈ ಹೈನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಲಿರುವ ಜಗಲಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾಗರ್ ಸಾಮ್ರಾಟ್ ನೋಡಿ. ಆಪ್ಷನ್ ಸಿ ಸಾಗರ್ ಸಾಮ್ರಾಟ್. ಪ್ರಶ್ನೆ ಸಂಖ್ಯೆ 77. ವಿಜಯ್ ತೆಂಡೂಲ್ಕರ್ ಅವರ ಜನಪ್ರಿಯ ನಾಟಕಗಳಲ್ಲಿ ಇದು ಒಂದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಶಕ್ಕರಂ ಬಿಂಡರ್ ನೋಡಿ. ಶಕ್ಕರಂ ಬಿಂಡರ್. ಪ್ರಶ್ನೆ ಸಂಖ್ಯೆ 78. ಈ ಕೆಳಗಿನವುಗಳಲ್ಲಿ ಯಾವುದು ಪೆರಸ್ ಲೋಹವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಂಗನೀಸ್ ನೋಡಿ. ಆಪ್ಷನ್ ಎ ಮ್ಯಾಂಗನೀಸ್. ಪ್ರಶ್ನೆ ಸಂಖ್ಯೆ 79. ಈ ಕೆಳಗಿನ ಯಾವ ಏಜೆನ್ಸಿಯು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಉಳಿತಾಯ ಸಂಸ್ಥೆ ನೋಡಿ. ರಾಷ್ಟ್ರೀಯ ಉಳಿತಾಯ ಸಂಸ್ಥೆ. ಪ್ರಶ್ನೆ ಸಂಖ್ಯೆ 80. ಭಾರತದ ಆಹಾರ ನಿಗಮ ಯಾವ ವರ್ಷ ಸ್ಥಾಪಿತವಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ
ಆಪ್ಷನ್ ಎ 1965. ಪ್ರಶ್ನೆ ಸಂಖ್ಯೆ 81. ಕೆಳಗಿನ ರಾಜ್ಯ ಪ್ರತಿನಿಧಿಗಳ ಸರಿಯಾದ ಕಾಲಾನುಕ್ರಮವನ್ನು ನೀಡಿರುವ ಸಂಕೇತಗಳಲ್ಲಿ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಇದಕ್ಕೆ ಆಪ್ಷನ್ ಎ. ಮೊದಲಿಗೆ ಲಾರ್ಡ್ ಮೇಯೋ ಬರ್ತಾರೆ, ಆಮೇಲೆ ಲಾರ್ಡ್ ನಾರ್ತ್ ಬ್ರೂಕ್ ಬರ್ತಾರೆ, ಆಮೇಲೆ ಲಾರ್ಡ್ ಮಿಂಟೋ ಬರ್ತಾರೆ, ನೆಕ್ಸ್ಟು ಲಾರ್ಡ್ ಲಿನ್ಲಿತ್ಗೋ ಬರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 82. ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ನೋಡಿ. ಆಪ್ಷನ್ ಎ ಕರ್ನಾಟಕ. ಪ್ರಶ್ನೆ ಸಂಖ್ಯೆ 83. ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಇಲ್ಲಿ ಸ್ಥಾಪಿಸಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. ಆಪ್ಷನ್ ಡಿ ಹೌರಾ. ಪ್ರಶ್ನೆ ಸಂಖ್ಯೆ 84. ಭಾರತದ ಕರೈ ಒಂಟೆ ಸಂತತಿಯ ವಿಶೇಷತೆ ಏನು ಅಂತ ಕೇಳಿದ್ದಾರೆ ನೋಡಿ. ಮೊದಲನೇ ಇವನು ಓದ್ಕೊಂಡು ಹೋಗ್ತೀನಿ, ಸ್ಟೇಟ್ಮೆಂಟ್ ಓದ್ಕೊಂಡು ಹೋಗ್ತೀನಿ ನೋಡಿ. ಇದು ಸಮುದ್ರದಲ್ಲಿ 3 ಕಿಲೋಮೀಟರ್ವರೆಗೆ ಈಜಬಲ್ಲದು. ಇದು ಮ್ಯಾಂಗ್ರೋವ್ನಲ್ಲಿರುವ ಸಸ್ಯ ಪ್ರಭೇದಗಳನ್ನು ಮೇಯ್ದು ಜೀವಿಸಬಲ್ಲದು. ಇದು ಕಾಡಿನಲ್ಲಿ ಜೀವಿಸುತ್ತದೆ, ಆದರೆ ಇದು ಸಾಕು ಪ್ರಾಣಿಯಲ್ಲ ನೋಡಿ. ಕೆಳಗಿನ ಸಂಕೇತಗಳಲ್ಲಿ ಸರಿಯಾದ್ದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಅವರು. ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ 1 ಮತ್ತು 2 ನೋಡಿ. 1 ಮತ್ತು 2 ಸರಿಯಾದದ್ದು. 1 ಮತ್ತು 2 ಸರಿ. ಪ್ರಶ್ನೆ ಸಂಖ್ಯೆ 85. ಇಸ್ರೇಲ್ ಹಮಾಸ್ ಘರ್ಷಣೆ 2023 ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಿಸಿ ಕರೆತರಲು ನಡೆಸಿದ ಕಾರ್ಯಾಚರಣೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಪರೇಷನ್ ಅಜಯ್ ನೋಡಿ. ಆಪರೇಷನ್ ಅಜಯ್. ಪ್ರಶ್ನೆ ಸಂಖ್ಯೆ 86. ಮಹಾರಾಣಿ ರುದ್ರಮಾದೇವಿ ಯಾವ ವಂಶಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಾರಂಗಲ್ನ ಕಾಕತೀಯರು ನೋಡಿ. ವಾರಂಗಲ್ನ ಕಾಕತೀಯರು. ಪ್ರಶ್ನೆ ಸಂಖ್ಯೆ 87. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆರ್.ಸಿ. ದತ್ ನೋಡಿ. ಆಪ್ಷನ್ ಬಿ ಆರ್.ಸಿ. ದತ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 88. ವಿಶ್ವ ವಿಶೇಷ ಒಲಿಂಪಿಕ್ಸ್ ಕ್ರೀಡೆಗಳು 2023ರಲ್ಲಿ ಭಾರತೀಯರ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 202 ನೋಡಿ. ಆಪ್ಷನ್ ಸಿ 202. ಪ್ರಶ್ನೆ ಸಂಖ್ಯೆ 89. ಹಾರ್ವರ್ಡ್ ಲಾ ಸ್ಕೂಲ್ ನೀಡುವ 2023ರ ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ನ ವಿಜೇತರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಡಿ.ವೈ. ಚಂದ್ರಚೂಡ್ ನೋಡಿ. ಆಪ್ಷನ್ ಎ ಡಿ.ವೈ. ಚಂದ್ರಚೂಡ್. ಪ್ರಶ್ನೆ ಸಂಖ್ಯೆ 90. ಇದುವರೆಗೂ ಹಾನರರಿ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸತ್ಯಜಿತ್ ರೇ ನೋಡಿ. ಆಪ್ಷನ್ ಸಿ ಸತ್ಯಜಿತ್ ರೇ. ಪ್ರಶ್ನೆ ಸಂಖ್ಯೆ 91. ನ್ಯಾಟೋ ಪಾಶ್ಚಿಮಾತ್ಯ ಒಕ್ಕೂಟದ 31ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್ ನೋಡಿ. ಆಪ್ಷನ್ ಸಿ ಫಿನ್ಲ್ಯಾಂಡ್. ಪ್ರಶ್ನೆ ಸಂಖ್ಯೆ 92. ಈ ಕೆಳಗೆ ನೀಡಲಾಗಿರುವ 4 ರಾಷ್ಟ್ರಗಳ ಗುಂಪಿನಲ್ಲಿ ಯಾವುದು G20 ಗುಂಪಿನ ಸದಸ್ಯ ರಾಷ್ಟ್ರಗಳಾಗಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಅರ್ಜೆಂಟೀನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ, ಟರ್ಕಿ ನೋಡಿ. ಅರ್ಜೆಂಟೀನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ ಮತ್ತು ಟರ್ಕಿ. ಪ್ರಶ್ನೆ ಸಂಖ್ಯೆ 93. ಅಂತಾರಾಷ್ಟ್ರೀಯ ಹುಲಿ ದಿವಸವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 29 ಜುಲೈ ನೋಡಿ. 29 ಜುಲೈ. ಪ್ರಶ್ನೆ ಸಂಖ್ಯೆ 94. ಪ್ರತಿಹಾರ ರಾಜನಾದ ನಾಗಭಟ್ಟ 2 ನನ್ನು ಸೋಲಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತ ಕೇಳಿದ್ದಾರೆ. 2ನೇ ನಾಗಭಟ್ಟನ ಸೋಲಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 3ನೇ ಗೋವಿಂದ ಅಥವಾ ಗೋವಿಂದ 3. ಪ್ರಶ್ನೆ ಸಂಖ್ಯೆ 95. ಅಹಮದ್ ನಗರದ ನಿಜಾಂಶಾಹಿ ವಂಶದ ಸಂಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮಲಿಕ್ ಅಹಮದ್ ನೋಡಿ. ಮಲಿಕ್ ಅಹಮದ್. ಪ್ರಶ್ನೆ ಸಂಖ್ಯೆ 96. ಮೇ 2023ರಲ್ಲಿ ಈ ಕೆಳಗಿನ ಯಾವ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕರು ರಾಯಲ್ ಕಂಪ್ಯಾನಿಯನ್ ಆಫ್ ಹಾನರ್ ಅವಾರ್ಡನ್ನು ಸ್ವೀಕರಿಸಿದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸಲ್ಮಾನ್ ರಸ್ತಿ ನೋಡಿ. ಆಪ್ಷನ್ ಎ ಸಲ್ಮಾನ್ ರಸ್ತಿ. ಪ್ರಶ್ನೆ ಸಂಖ್ಯೆ 97. ನವೆಂಬರ್ 2018ರಲ್ಲಿ ಉದ್ಘಾಟನೆಯಾದ ಗಂಗಾ ನದಿಯ ಮೇಲಿರುವ ಭಾರತದ ಮೊದಲ ಮಲ್ಟಿ ಮಾಡೆಲ್ ಟರ್ಮಿನಲ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ವಾರಾಣಸಿ ನೋಡಿ. ಆಪ್ಷನ್ ಎ ವಾರಾಣಸಿ. ಪ್ರಶ್ನೆ ಸಂಖ್ಯೆ 98. ಈ ಕೆಳಗೆ ನೀಡಲಾಗಿರುವ ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಇದಕ್ಕೆ.
ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, 1ನೇದು ಸಿ, 2ನೇದು ಎ, 3ನೇದು ಡಿ, 4ನೇದು ಬಿ. ನೋಡಿ, 4ನೇದು ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಇಲ್ಲಾಂದರೆ ಇಲ್ಲಿ ಹೇಳ್ತೀನಿ ನೋಡಿ, ಕೇಳ್ಕೊಳ್ಳಿ. ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ವೆಲ್ಫೇರ್ ಬಂದುಬಿಟ್ಟು ಸಿ ನೋಡಿ ಫರೀದಾಬಾದ್ನಲ್ಲಿದೆ. 2ನೇದು ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಂದುಬಿಟ್ಟು ಕೋಲ್ಕತ್ತಾದಲ್ಲಿದೆ. ಆಪ್ಷನ್ ಎ ಕೋಲ್ಕತ್ತಾದಲ್ಲಿದೆ. 3ನೇದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಬಂದುಬಿಟ್ಟು ಡೆಹ್ರಾಡೂನಲ್ಲಿದೆ. ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಬಂದುಬಿಟ್ಟು ಬಿ ನವದೆಹಲಿಯಲ್ಲಿದೆ. ನೋಡಿ, ಸರಿಯಾದ ಉತ್ತರ ನವದೆಹಲಿ. ಇಲ್ಲಿ ನೋಡ್ಕೊಳ್ಳಿ, ಆಪ್ಷನ್ ಬಿ ಸರಿಯಾದ ಉತ್ತರ. ಇಲ್ಲಿ ಹಾಕಿದ್ದೀನಿ ರೈಟ್. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದೀನಿ ನೋಡಿ, ಇದೇ ರೈಟು. ಪ್ರಶ್ನೆ ಸಂಖ್ಯೆ 99. ಈ ಕೆಳಗೆ ನೀಡಲಾಗಿರೋ ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ. ನೋಡಿ, ಓಡೋಂಟಾಲಜಿ ಬಂದುಬಿಟ್ಟು ಹಲ್ಲುಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ. ಆರ್ನಿಥೋಲಾಜಿ ಬಂದುಬಿಟ್ಟು ಪಕ್ಷಿಗಳ ಅಧ್ಯಯನಕ್ಕೆ ಸಂಬಂಧಿಸಿದ್ದು. ಓಸ್ಟೋಲಾಜಿ ಬಂದುಬಿಟ್ಟು ಮೂಳೆಗಳ ಅಧ್ಯಯನಕ್ಕೆ ಸಂಬಂಧಿಸಿದ್ದು. ಆಪಿಯೋಲಾಜಿ ಬಂದುಬಿಟ್ಟು ಹಾವುಗಳ ಅಧ್ಯಯನಕ್ಕೆ ಸಂಬಂಧಿಸಿದ್ದು. ನೋಡಿ, ಆಪಿಯೋಲಾಜಿ ಬಂದುಬಿಟ್ಟು ಹಾವುಗಳ ಅಧ್ಯಯನಕ್ಕೆ ಸಂಬಂಧಿಸಿದ್ದು. ಪ್ರಶ್ನೆ ಸಂಖ್ಯೆ 100. ಕೆಳಗಿನವರುಗಳಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ. ನೋಡಿ, ಸಿ ರಾಜಗೋಪಾಲಾಚಾರಿ. ನೋಡಿ, ಸಿ ರಾಜಗೋಪಾಲಾಚಾರಿ. ಇಲ್ಲಿಗೆ 2024ರ ಪ್ರಶ್ನೆ ಪತ್ರಿಕೆ ಮುಗೀತು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಯಾವುದಾದ್ರು ಪ್ರಶ್ನೆ ಪತ್ರಿಕೆ ಅಂತಿಲ್ಲ, ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಬರೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಮತ್ತು ಏನಾದರೂ ಯಾವುದಾದ್ರೂ ನಿಮಗೆ ಬೇಕಾಗಿರೋ ಸಿಲೆಬಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾವು ಕಳಿಸ್ತೀವಿ ನಿಮಗೆ. ಇಷ್ಟೊತ್ತು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.